ಟಿಕೆಟ್ ಅವ್ರ ಅರ್ಜಿ ಹಾಕ್ಕೊಂತಾರೆ, ಅವ್ರ ಅರ್ಜಿ ಹಾಕ್ತಾರೆ, ಕಮಿಟಿ ತೀರ್ಮಾನ ಮಾಡುತ್ತೆ. ಅವ್ರು ಗೆಲ್ತಾರೆ ಅನ್ನೋ ಶಕ್ತಿ ಇದ್ದಾಗ ನಾವು ಹೇಳ್ತೀವಿ, ರೆಕಮೆಂಡ್ ಮಾಡ್ತೀವಿ. ಯಾರು ಕೊಡಿ ಸರ್, ಅವ್ರಿಗೆ ಗೆಲ್ಸ್ಕೊಬರೋ ಜವಾಬ್ದಾರಿ ನಮ್ಮದು, ತೊಂದರೆ ಇಲ್ಲ. ಬಟ್ ನೇತೃತ್ವ ಯಾರ್ದು ಅಂತ ಕೇಳಿದಾಗ ಸ್ಪಷ್ಟವಾಗಿ ಹೇಳ್ಬೇಕಂತ ಗೌರಿಶಂಕರ್. ಗ್ರಾಮಾಂತರದಲ್ಲಿ ಯಾಕೆ 2 ದೋಣಿ ಕಾಂಗ್ರೆಸ್ ಪಕ್ಷದಲ್ಲಿ? 2 ದೋಣಿನೂ ಇಲ್ಲ, 3 ದೋಣಿನೂ ಇಲ್ಲ. ಈಗ ನಮ್ಮ ಹೋರಾಟ ನಾವು ಇದ್ದೇ ಇರ್ತದೆ. ಒಂದು ಕ್ಷೇತ್ರ, ಒಂದು ರಾಷ್ಟ್ರೀಯ ಪಕ್ಷ ಅಂದಮೇಲೆ 2 ಟಿಕೆಟ್ ಕೇಳ್ತೀವಿ, 3 ಜನ ಟಿಕೆಟ್ ಕೇಳ್ತೀವಿ. ಮುಂದಿನ ಚುನಾವಣೆಗಳಲ್ಲಿ ನಾನು ಟಿಕೆಟ್ ಕೇಳ್ತೀನಿ, ಇಲ್ಲ ಅಂತಿಲ್ಲ. ನಾನು ಗೆಲ್ತೀನಿ, ಅವರು ಗೆಲ್ತಾರೆ. ಇಬ್ಬರೂ ಶಾಸಕರಾಗಿ ನೀವು ಮುಂದಿನ ಚುನಾವಣೆಯಲ್ಲಿ ರಿಸಲ್ಟ್ ಸಹ ನೋಡ್ತೀನಿ. ಈ ಕ್ಷೇತ್ರದಲ್ಲೇ ಗೆಲ್ತೀರಾ, ಬೇರೆ ಕ್ಷೇತ್ರದಲ್ಲಿ ಗೆಲ್ತೀರಾ? ನಾನು ಹೇಳೋದು ಸ್ವಲ್ಪ ಕಾದು ನೋಡ್ಬೇಕಲ್ವಾ. ಇಬ್ಬರಿಗೂ ಅಕಾಮಿಡೇಟ್ ಆಗುತ್ತೆ. ನಮ್ದೇ ಒಂದೇ ಪಕ್ಷದಲ್ಲಿ ಇಬ್ರು MLA ಹಾಕೊಂಡು ಇಬ್ರು ಜೊತೆ ಕೈ ಹಿಡ್ಕೊಂಡು ವಿಧಾನಸೌಧಕ್ಕೆ ಹೋಗ್ತೀವಿ ಅನ್ನೋ ಭರವಸೆ ನನಗಿದೆ. ಇಷ್ಟು ವರ್ಷ ನಾವು ಕಷ್ಟ ಬಿದ್ದು ಕಟ್ಕೊಂಡು ಬಂದಿರೋ ಪಕ್ಷ, ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ, ಮುಂದೆ ಮಾಡಿಲ್ಲ. ಹಾಗಾಕೊಂಡು ನಮಗೇನು ಇದುವರೆಗೂ ನಮಗೋಸ್ಕರ ಪಕ್ಷನ ಅಧಿಕಾರಕ್ಕೆ ತರಕ್ಕೋಸ್ಕರ ದುಡ್ದಂಥ ಎಲ್ಲ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೋಸ್ಕರ ನಾವು ದುಡಿಯುವಂಥ ಸಮಯ ಅಲ್ವಾ ಇದು. ಅವ್ರನ್ನ ಗೆಲ್ಸೋ ಮುಖಾಂತರ ಅವ್ರಿಗೂ ಒಂದು ಸಮಾಧಾನ ಆಗ್ಬೇಕಲ್ಲ. ಆ ರೀತಿ ಇದ್ದಾಗ ಯಾರ್ದು ದೋಣಿ ಮುಂದೋಯ್ತು, ಯಾರ್ದು ದೋಣಿ ಹಿಂದೋಯ್ತು ಅಂತಲ್ಲ. ನಮ್ಮ ಕಾರ್ಯಕರ್ತರು ಗೆದ್ರ ನಾವು ಎಷ್ಟು ಕೋರಮ್ ತಗೊಂಡ್ವಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ನಮ್ಮವರಾಗಿದ್ದಾರ, ತಾಲೂಕ್ ಪಂಚಾಯತಿ ಅಧ್ಯಕ್ಷ ನಮ್ಮವರಾಗಿದ್ದಾರ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಸ್ಥಾನ ಗೆಲ್ಲ ಅನ್ನೋ ನಿರೀಕ್ಷೆ ಇದೆ? ಎಲ್ಲ ಗೆಲ್ತೀವಿ. ಒಳ್ಳೆ ಸರ್ಕಾರ ನಡೆಸ್ತಾ ಇದ್ದೀವಿ. ಹಂಗೆ ಹಾಕೊಂಡು ಏಳು ಗೆಲ್ತೀವಿ. ಒಂದೇ ವೇದಿಕೆಯಲ್ಲಿ ಗೌರಿಶಂಕರ್ನ ನಿಮ್ಮನ್ನು ನೋಡೋ ಅಂತ ಕಾಲ ಏನಾರ ಸಮಯ ಬರುತ್ತೆ? ಕರೀರಿ, ನೀವು ಯಾವ್ದಾದ್ರು ಕಾರ್ಯಕ್ರಮ ಮಾಡಿ ಕರೆದ್ರೆ ಇಬ್ಬರನ್ನ ಕರೆದ್ರೆ ಬರ್ತೀವಿ. ಥ್ಯಾಂಕ್ ಯು.